ಇವಾಗ ಲೈಫಲ್ಲಿ ಏನಾಗ್ಬಿಟ್ಟಿದೆ, ಹೇಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕೂಡ ಲೈಫ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದನೇ ಹೇಳೋದು. ಇನ್ಸ್ಟಾಗ್ರಾಮಲ್ಲಿ ಆಗ್ತಿರೋ ಬೆಳವಣಿಗೆ ಅಲ್ಲಿ ಕೆಲವು ಇನ್ಸ್ಟಾಗ್ರಾಮ್ನಲ್ಲಿ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಗಳು ಎಲ್ಲರೂ ತಗೋತಿರೋ ಕಾರ್ಗಳು ನೋಡ್ತಾ ಇದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫಲ್ಲಿ ನಾವು ಕೂಡ ಕಾರ್ ಯಾವಾಗ ತಗೊಳ್ಳೋದು? ನಮ್ಮಂಥ ಹುಡುಗರು ಇವಾಗ 25-26 ವರ್ಷದ ಹುಡುಗರು ಎಷ್ಟು ಯೋಚನೆ ಮಾಡ್ತಿರ್ತಾರೆ, ಅವ್ರು ಎಷ್ಟು ಸಫರ್ಲಿರ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಬಟ್ ನನಗೆ ಯೋಚನೆ ಆಗ್ತಿರೋದು ಏನಪ್ಪ ಅಂದರೆ, ಇವಾಗಿರೋ ಕಮಿಟ್ಮೆಂಟ್ಸಲ್ಲಿ ನಾವು ಕಮಿಟ್ಮೆಂಟ್ ತೀರ್ಸೋದ, ಇಲ್ಲ ನಮ್ಮ ಡ್ರೀಮ್ಗೋಸ್ಕರ ಹೊರಡೋದ, ನಮ್ಮ ಪ್ಯಾಷನ್ ಫಾಲೋ ಮಾಡೋದ ಅನ್ಸ್ಬಿಡುತ್ತೆ. ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅವರೆಲ್ಲ ತಗೋತಾ ಇದ್ದಾರೆ ಅಂತ ಹೊಟ್ಟೆ ಹೊರಿ ಇಲ್ಲ. ಅವ್ರು ಹೇಗೆ ಅಚೀವ್ ಮಾಡ್ತಾ ಇದ್ದಾರೆ, ಅವ್ರಿಗೂ ನಮ್ಮ ಏಜ್, ನಾವು ಅದೇ ಏಜ್, ಹೇಗೆ ಸಾಧ್ಯ ಇದೆಲ್ಲ ಅಂತ ಫೀಲ್ ಆಗುತ್ತೆ. ನಾವು ಯಾವಾಗ ಆ ಥರ ಅಚೀವ್ ಮಾಡೋದು? ಏನಾದರೂ ಮಾಡಬೇಕು ಲೈಫಲ್ಲಿ, ಮಾಡಲೇಬೇಕಾಗುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ಗಳು, ಮನೆ ಟೆನ್ಷನ್ನು, ಫ್ಯಾಮಿಲಿ ಟೆನ್ಷನ್ ಅನ್ನೋದು ತುಂಬ ಬಂದುಬಿಡುತ್ತೆ. 25 ವರ್ಷ ಆದಮೇಲೆ ಹೇಗೆ ನಿಭಾಯಿಸೋದು ಅನ್ನೋದನ್ನು ಕಲ್ತ್ಕೋಬೇಕು. ಪ್ಯಾಸಿವ್ ಇನ್ಕಮ್ಮು ಜನ್ರೇಟ್ ಮಾಡೋದು ಕಲ್ತ್ಕೋಬೇಕು. ತುಂಬ ಕಷ್ಟ. 25 ವರ್ಷ ಆದಮೇಲೆ ಹುಡುಗರು ತುಂಬ ಕಷ್ಟಪಡ್ತಿರ್ತಾರೆ. ಇವಾಗ ನಾನೊಬ್ಬನೇ ಅಲ್ಲ, ನಂತರ ತುಂಬ ಜನ ಕಷ್ಟಪಡ್ತಾನೆ ಇರ್ತಾರೆ. ನಾವು ಕೂಡ ಅದೇ ಥರನೇ ಬೆಳಿಬೇಕು, ಸಾಧನೆ ಮಾಡಬೇಕು. ಅವ್ರ ಕೈಲಿ ಆಗ್ತಾ ಇದೆ, ನಮ್ಮ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ ಅದನ್ನ ನಾವು ಥಿಂಕ್ ಮಾಡಬೇಕಾದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಲೈಫು ತುಂಬ ಕಷ್ಟ ಅನಿಸ್ಬಿಡುತ್ತೆ ಒಂದು ಟೈಮಲ್ಲಿ. ಹೇಳ್ಕೊಳಕ್ಕಾಗಲ್ಲ. ಹುಡುಗರು ತುಂಬ ಕಷ್ಟಪಟ್ಟಿರ್ತಾರೆ, ಅವರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅಲ್ಲಿ ಒಬ್ಬ ಕ್ರಿಯೇಟರ್ ಆಗ್ತೀನಿ ಅಂದರೆ 2 ಡಿವೈಸ್ ಇರಬೇಕು. ಮೊದಲು 2 ಫೋನ್ ಇರಬೇಕು, ಒಂದು ಪರ್ಸ್ನಲ್ ಯೂಸ್ಗೆ, ಒಂದು ಪ್ರೊಫೆಷನಲ್ ಯೂಸ್ಗೆ. ಸುಮ್ಮನೆ ಯಾರು ಕ್ರಿಯೇಟರ್ ಆಗಲ್ಲ, ತುಂಬ ಕಷ್ಟಪಡಬೇಕು. ಅದಕ್ಕೆ ಫಸ್ಟ್ ಆಫ್ ಆಲ್ ಅದೇ ಮೇನ್ ಬೇಸಿಕ್ಕಾಗಿ. ಒಂದು ಕ್ರಿಯೇಟರ್ ಆಗಬೇಕು ಅಂದರೆ ಅವನ ಹತ್ರ 2 ಡಿವೈಸ್ ಇರಬೇಕು, ತುಂಬ ಹಾರ್ಡ್ ವರ್ಕ್ ಇರಬೇಕು. ಅವನಿಗೆ ಇನ್ಸ್ಟಾಗ್ರಾಮಲ್ಲಿ ಬೆಳಿಗ್ಗೆ ಎದ್ದು ಕಕ್ಕ ಮಾಡಿದ್ದು, ಬಾಗಿಲು ಹೋಗಿದ್ದು, ಎಲ್ಲದೂ ವೀಡಿಯೋ ಮಾಡಾಕ್ಬೇಕು. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರ್ಬೇಕು. ಇದೆಲ್ಲ ಎಲ್ಲರ ಕೈನಲ್ಲೂ ಆಗಲ್ಲ. ಏನಾದರೂ ಒಂದು ಮಾಡಲೇಬೇಕು ಅಂತ ನಾನು ಹೊರಟಿದ್ದೀನಿ. ಆದರೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, 2 ವರ್ಷ ಆಗ್ತಾ ಬಂತು. ಆದರೂ ಇನ್ನೂ ಕಷ್ಟನೇ ಪಡ್ತಾನೆ ಇದ್ದೀನಿ. ಅದರಲ್ಲಿ ಸಮ್ಟೈಮ್ಸ್ ಫ್ಯಾಮಿಲಿ ಪ್ರೆಷರ್ಸ್, ಪರ್ಸ್ನಲ್ ಫೈನಾನ್ಷಿಯಲ್ ಪ್ರೆಷರ್ ತುಂಬ ಇರುತ್ತೆ. ಇದನ್ನೆಲ್ಲ ದಾಟ್ಕೊಂಡು ಒಂದು ಮಟ್ಟಿಗೆ ಬೆಳಿಬೇಕು, ಒಂದು ಮಟ್ಟಿಗೆ ನಾವು ಬರಬೇಕು.